ಅಲ್ಲ ಅಲ್ಲ ಕೆಲವೊಬ್ರದ್ದು ವೈಟಿ ಒದ್ದೋಡಿಸ್ತೈತೆ ಅಂತ ಹಂಗ್ ನನ್ನನ್ನು ಒದ್ದೋಡಿಸ್ಬಿಟ್ರೆ ಕಷ್ಟ ಅಷ್ಟೇ. ಆತರ ಏನು ಓಡ್ಸಲ್ಲ ಅಕ್ಕ, ಅದೆಲ್ಲ ನಮ್ಗೂ ಇದಷ್ಟೇ. ನೀವ್ ಮಮತಾ ಅನ್ನಿ, ನಾನ್ ಚಿಕ್ಕೋಳಪ್ಪ ನಂಗೆ ಅಕ್ಕ ಬೇಡ ನೀವು. ನಾನು ಆಗ್ಲೇ ಮೊನ್ನೆನೆ ಹೇಳೋಣ ಅನ್ಕೊಂಡೆ. ಮಮತಾ ಅನ್ನಿ ಸಾಕು ಓಕೆ ನಂಗೆ. ಮಮತಾ ಅವರೇ. ಅಯ್ಯ ಅವ್ರೆಕಾಳ ಸಾಂಬಾರು. ಶೆಟ್ರು ನೋಡಿ ಖುಷಿ ಆಗ್ಬಿಟ್ರು ಮತ್ತೆ. ನೀವು ಇದು 2ನೇ ಸರಿ ಅಲ್ವಾ ಇವತ್ತಿಗೆ ಸಿಕ್ತಿರೋದು, ಸೂಪರ್ ಸೂಪರ್ ಅಂತಿದ್ದಾರೆ ಶೆಟ್ರು. ಥ್ಯಾಂಕ್ ಯು ಸತೀಶ್ ಸರ್. ನಾನಂತೂ ನನ್ನ ಲೈವ್ ನಲ್ಲಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತಾ ಇದ್ದೆ. ನನ್ ಲೈವೇ ಮಾಡ್ತಾ ಇಲ್ಲ ಹೌದು. ಬಿಡಿ. ನಿಮ್ಮನ್ನ ಮತ್ತೆ ಇಮ್ತಾಜ್ ಸರ್ನ ಮತ್ತೆ ಹೌದು. ಏನದು ಶಿವರಾಮಣ್ಣ. ಹಾ, ಆಮೇಲೆ ಇವ್ರು ರಿಚ್ಚು ಬ್ರದರ್ ಒಬ್ರು ಬರ್ತಿದ್ರು, ಹಾ ಅವರೆಲ್ಲರೂ ಅವರು ಇದ್ರಲ್ಲ. ಕೂಡ ಹೌದು. ಖುಷಿ, ಎಲ್ರೂ ಇದ್ ಮಾಡ್ತಾರೆ. ಅವರೆಲ್ಲರೂ ನಂಗೆ ಅಲ್ಲಿಂದಾನೇ ಕನೆಕ್ಟ್ ಆದ್ರು. ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಕ್ಕ. ನನ್ ಕರೆಗೂ ಹೋಗೊಟ್ಟು ಒಂದ್ 2 ನಿಮಿಷ ಆದ್ರೂ ಬಂದ್ರಲ್ಲ, ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಸೋ ಮಚ್. ನೀವು ಲೈವ್ ಜಾಯ್ನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ಊಟ ಆಯ್ತಾ ನಿಮ್ದು? ಹೇಗಿದ್ದೀರಾ? ನಾನೇನ್ VIP ರಾ, ಅದ್ರಲ್ಲೇನಿದೆ. ಅಲ್ಲ, VIP ಅಂತ ಏನಿಲ್ಲ. ಎಲ್ಲ VIP ಆಗ್ಲೇಬೇಕು ಅಂತ ಇದೆನಾ ಹೇಳಿ? VIPನೇ ಆಗ್ಬೇಕು ಅಂತ ಏನಿಲ್ವಲ್ಲ. ಹೌದು, ನೀವೊಂಥರ VIP ನೇ. 3 ತಿಂಗಳಲ್ಲಿ ಅದು ಸರಿಯಾದ ದಾರಿಲಿ ಮೋನೋ ಮಾಡ್ಕೊಂಡಿದ್ದೀರಾ. ಒಂಥರ VIP ನೇ. ಗಿರೀಶ್ ಎಲ್ಲಿ ಅಂತ ಕೇಳ್ತಿದ್ದಾರೆ ನೋಡಿ ಪೂರ್ಣಿ ಅಕ್ಕ. ಅಯ್ಯೋ ಗಿರೀಶ್ ಬಂದ್ರಾ? ಇನ್ನು ಬನ್ನಿ ಬನ್ನಿ ಬನ್ನಿ. ನನ್ ಫೇಸ್ ನೋಡಿ, ನನ್ ಫೇಸ್ ವಾಶ್ ಮಾಡಿಲ್ಲ ಇವಾಗ. ಚಿಂಟು ಊಟ ತಿನ್ನಿಸ್ಕೊಂಡ್ ಕುಂತಿದ್ದೆ, ಹಂಗೆ ಬಂದೆ ಅದಕ್ಕೆ. ಇರ್ಲಿ ಅಕ್ಕ, ನಿಜವಾಗ್ಲೂ ಚೆನ್ನಾಗಿದೆ. ನಿಮ್ದ ಪರಿಸ್ಥಿತಿ ನಮಗ್ ಅರ್ಥ ಆಗುತ್ತೆ. ನೀವು ಚೆನ್ನಾಗೇ ಇದ್ದೀರಾ, ಕ್ಯೂಟ್ ಆಗೇ ಇರ್ತೀರಾ. ಚಿಂಟು ನೋಡ್ಕೊಳಕ್ಕೆ ನಮ್ಮ ಅತ್ತೆ ಎಲ್ಲ ಇರ್ತಾ ಇದ್ರೆ ಅವಾಗ ನಾನು ಲೈವ್ ಮಾಡ್ತಾ ಇದ್ದೆ. ಇವಾಗ ಯಾರು ಇಲ್ಲ. ಅವನು ತುಂಬಾ ಆಟ ಹೌದಾ? ಮಾಡ್ತಾನೆ. ಹಾ, ಅತ್ತೆ ಎಲ್ಲಿ ಹೋಗಿದ್ದಾರೆ? ಊರಿಗೆ ಹೋಗ್ಬಿಟ್ರು. ಹೌದಾ? ಇವಾಗ ನಾನೇ ನೋಡ್ಕೋಬೇಕು. ಅಡಿಗೆ ಎಲ್ಲ ಏನ್ ಮಾಡ್ತಿದ್ರ? ಅಡಿಗೆ ಮಾಡೋದು? ಎಲ್ಲ ಒಂದ್ ಆಂಟಿ ಬರ್ತಾರೆ, ಇಲ್ಲ ಹೌದಾ? ನಾನೇ ಮಾಡ್ಕೋತೀನಿ. ಹ್ಮ್. ಸರಿ ಸರಿಯಪ್ಪಾ. ಏನ್ ಅಡಿಗೆ ಮಾಡಿದ್ರಿ? ನಾನ್ ವೆಜ್. ಅದಕ್ಕೆ ಹೇಳಿಲ್ಲ ನಾನು. ನಾನ್ ವೆಜ್. ನೀವು ಪ್ಯೂರ್ ವೆಜಿಟೇರಿಯನ್ ಅಲ್ಲ, ಅದಕ್ಕೆ. ಅದ್ರಲ್ಲೂ ಪೂರ್ಣಿ ವೆಜಿಟೇರಿಯನ್ ಅಕ್ಕ ಹೌದು. ವೆಜ್ ಮಾಡ್ಬಿಟ್ಟಿದ್ದಾರೆ. ಪುಣಿ ಅಕ್ಕ ನಾನ್ ಅದು ಹೇಳ್ತಾ ಇರ್ತಾರೆ. ಅವರು ನನ್ ನಾನ್ ವೆಜ್ ಹೇಳ್ಬೇಕಾದ್ರೆ ಅವರು, ಅಯ್ಯೋ ನಾನ್ ನಾನ್ ವೆಜ್ ಮಾಡಿದೀನಿ ಹೇಳೋಕ್ ಆಗಲ್ಲ ಅಂತ ಹೇಳ್ತಾರೆ. ಅದನ್ನೇ ಅನ್ಕೊಂಡೆ, ಏನ್ ಇವತ್ತು ಪೂರ್ಣಿಮ ಅಕ್ಕ ಮನೇಲಿ ಇವತ್ತು ವೆಜ್ ಆಗ್ಬಿಟ್ಟಿದೆ ಅಂತ. ಅಟ್ಲೀಸ್ಟ್ ಒಂದ್ ಪೀಸ್ ಅಂದ್ರೆ ಅವ್ರ ಫಿಶ್. ಮಕ್ಳಿಲ್ಲಲ್ಲ. ಅವ್ರ ಮಕ್ಳಿಲ್ಲಲ್ಲ, ಊರಿಗೆ ಹೋಗಿದ್ದಾರೆ. ಹಾಗಾಗಿ ಅವರು. ದೃಷ್ಟಿ ಥ್ಯಾಂಕ್ ಯು ಸೋ ಮಚ್. ತೆಗಿಬೇಕಂತೆ. ಹ್ಮ್. ಹಾ ಸತೀಶ್ ಸರ್, ತೆಗಸ್ಕೋಬೇಕು. ನಾನು ಆಲೂಗೆಡ್ಡೆ ತರ ಬೇರೆ ಇದೀನಿ, ತೆಗಸ್ಕೊಂಡಿಲ್ಲ ಅಂದ್ರೆ ದೃಷ್ಟಿ ಆಗ್ಬಿಡುತ್ತೆ. ಹಾಗೆಲ್ಲ ಅನ್ಕೋಬೇಡಿ. ನಿಮ್ ಪರಿಸ್ಥಿತಿ ಬಂದಾಗ ಎಲ್ರಿಗೂ ಹಾಗೆ ಆಗೋದು ಅಲ್ವಾ? 2ನೇ ದಿನ ನಿಮ್ಮ ನೇರ ಪ್ರಸಾರ ಸೂಪರ್ ಅಂತ ನಮ್ ಶೆಟ್ರು ಹೇಳ್ತಿದ್ದಾರೆ. ಒಂದೇ ದಿನದಲ್ಲಿ 2 ಸತೆ ನೇರ ಪ್ರಸಾರಕ್ಕೆ ಸಿಕ್ಕಿದ್ದು ನೀವು ಅಲ್ವಾ? ನಮ್ಗೆ ಖುಷಿ ಅಂದ್ರೆ ಖುಷಿ. ಸತೀಶ್ ಸರ್, ತುಂಬಾ ಖುಷಿ ಅವ್ರಿಗೆ. ಇಮ್ತಿಯಾಜ್ ಸರ್ ಬಂದಿಲ್ವಾ? ಅವಾಗೇ ಇದ್ರು, ಹೊರಟೋಗ್ಬಿಟ್ಟಿದ್ರು ಅನ್ಸುತ್ತಲ್ಲ. ಬಂದ್ರು. ಇದ್ರು. ಹೌದು ಹೊರಟೋದ್ರು. ಅವರು ತುಂಬಾ ಕೇಳ್ತಿದ್ರು. ಅಯ್ಯೋ ಅವ್ರು ಕೇಳೋದ್ ನೋಡಿದ್ರೆ. ಹಾ, ಯಾರು ಗಿರೀಶ್ ದೃಷ್ಟಿ ತೆಗಿಯೋದಾ? ಹೌದು, ಮತ್ತೆ ಅವರೇ ತೆಗಿಯೋದು, ಇನ್ಯಾರು ತೆಗಿತಾರೆ? ಏನ್ ರಮೇಶ್ ಶ್ರೀಗಂಧ ಈ ಗೊಂಬೆ ಇವಳಿ ಅಲ್ಲ, ಇದ್ ಅಲ್ಲ, ಬೇರೆ ಹಾಕಿದವ್ರೆ. ನಾನ್ ಬೇರೆ ಹೇಳಕ್ ಹೋದೆ. ಹೌದು. ಮೆಲ್ಲನೆ ಶ್ರೀಗಂಧದ ಗೊಂಬೆ ಮೆಲ್ಲನೆ ಬರ್ತಾಳಮ್ಮ ಈ ಪ್ರೀತಿಯರ ಮನೆಗೆ. ಅದು ಲಿರಿಕ್ಸ್ ಜಾಸ್ತಿ ಬರಲ್ಲ ನಂಗೆ. ಬೆಳ್ಳಿ ಬೆಳಕು ತರ್ತಾಳಮ್ಮ ಮನೆ ತನಕ ಬಂದ ಹೆಣ್ಣು ಇತರ ಬೆಳಗಲಿ ಹರಕೆಯೂ ಫಲಿಸಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ರಾಧಿಕಾ ಸಿಸ್ಟರ್. ಓಕೆಪ್ಪಾ. ಕುರಿಲ್ ಅಂದ್ರೆ ನಿಮ್ಗೆ ಎಲ್ಲಿವರೆಗೂ ಇದಾಗುತ್ತೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೂರ್ಣಿ ಅಕ್ಕ ಜಾಯ್ನ್ ಇವಾಗ ಆಗ್ತಾರೆ. ಹಂಗಂದ್ರೆ ಪೂರ್ಣಿ ಅಕ್ಕ, ಅಲ್ಲ, ನಿವಾಗ ಎಕ್ಸಿಟ್ ಆಗಿ ಅಂದ್ರೆ ನಮ್ ಕಿರೋಡಿ ಇದಾರಲ್ಲಿ, ಅಯ್ಯಯ್ಯೋ ಅವ್ರನ್ನು ಓಡಿಸ್ಬಿಟ್ರ ನೀವು. ನಾನು ಕೇಳಿಸ್ಕೊತಾ ಇದ್ದೀನಿ. ಅವ್ರ ಎಲ್ಲಾರ್ನು ಬಂದವ್ರನ್ನೆಲ್ಲ ಇವ್ರು ಓಡಿಸ್ತಾರೆ, ಯಾಕೆ ಬರ್ತೀರಾ ಅಂತ ಅವ್ರೆ.